ನಮಸ್ಕಾರ ಸ್ನೇಹಿತರೆ, ಇವತ್ತು ರೇಣುಸ್ ಕಿಚನ್ನಾಗ ಸಾಬುದಾನ ಸ್ಟಿಕ್ಕೀಸ್ ರೆಡಿ ಆಗ್ಯಾವ. ಈ ಸಾಬುದಾನ ಸ್ಟಿಕ್ಕೀಸ್ ಎಲ್ಲ ನವರಾತ್ರಿ ಸ್ಪೆಷಲ್ ಅಂತ ಹೇಳಿ ಮಾಡೀನಿ. ಈಗ ನಾನು ನವರಾತ್ರಿ ಒಳಗೆ ಈ ಟೈಪ್ ನೀವು ಸ್ನ್ಯಾಕ್ಸನ್ನು ಮಾಡ್ಕೊಂಡು ತಿಂದರೆ ಭಾಳ ಹೆಲ್ತಿಗೆ ಚಲೋ ಇರ್ತೈತಿ. ಮತ್ತು ಉಪವಾಸದ ಟೈಮ್ದಾಗೂ ಭಾಳಷ್ಟು ಜನ ಈ ಸಾಬುದಾನನ ಪ್ರಿಫರ್ ಮಾಡ್ತಾರೆ. ಅದಕ್ಕಾಗಿಯೇ ಈಗ ನಾನು ಸಾಬುದಾನ ಸ್ಟಿಕ್ಕೀಸ ಮಾಡೀನಿ. ಇವು ಭಾಳ ಟೇಸ್ಟಾಗಿ ಬರ್ತಾವೆ ಮತ್ತು ಕ್ರಿಸ್ಪಿಯಾಗಿನೂ ಇರ್ತಾವೆ. ಇಲ್ಲಿ ನೋಡಿ ಸಾಬುದಾನ ಸ್ಟಿಕ್ಕೀಸ್ ಎಷ್ಟು ಕ್ರಿಸ್ಪಿಯಾಗಿ ಬಂದಾವ ಅಂಥೇಳಿ. ಈ ಸೌಂಡ್ ಮೇಲೆ ನಿಮ್ಗೆ ಅನ್ನಿಸ್ಬೋದು ಎಷ್ಟು ಕ್ರಿಸ್ಪಿಯಾಗಿ ಬಂದಾವ ಅಂಥೇಳಿ. ಕ್ರಿಸ್ಪಿಯಾಗಿ ಅಷ್ಟೆಲ್ಲ ಟೇಸ್ಟಾಗಿನೂ ಬಂದಿರ್ತಾವೆ. ಈಗಿಲ್ಲೇ ಒಂದು ಸ್ಟಿಕ್ಕಿ ತೊಗೊಂಡು ಟೇಸ್ಟ್ ಮಾಡಿ ನೋಡ್ತೀನಿ. ಮತ್ತೆ ವಾವ್, ಮಸ್ತ್ ಟೇಸ್ಟ್ ಬಂದೈತಿ. ನೀವು ಈ ರೆಸಿಪಿ ಖಂಡಿತವಾಗಿ ಒನ್ ಟೈಮ್ ಟ್ರೈ ಮಾಡಿರಿ. ಹೆಲ್ತಿಗೂ ಚಲೋ, ಟೇಸ್ಟೂ ಇರ್ತೈತಿ ಮತ್ತು ಸಣ್ಣವರಿಂದ ಹಿಡ್ಕೊಂಡು ದೊಡ್ಡರ ತನಕ ಎಲ್ಲರಿಗೂ ಇಷ್ಟ ಆಗ್ತೈತಿ. ನಾನು ಒಂದು ಗ್ಲಾಸ್ನಷ್ಟು ಸಾಬುದಾನ ತೊಗೊಂಡಿನಿ. ಈ ಸಾಬುದಾನಾಗ ಸ್ವಲ್ಪ ನೀರು ಹಾಕಿ ಫಸ್ಟ್ ಕರೆಕ್ಟಾಗಿ ಕ್ಲೀನ್ ಮಾಡಿ ಇಟ್ಕೋತೀನಂತೆ. ಈಗ 2 ಸರಿ ನೀರು ಹಾಕಿ ಈ ಸಾಬುದಾನ ನಾನು ಕ್ಲೀನ್ ಮಾಡಿಟ್ಟೀನಿ. ಅಂದರೆ ಅದ್ರ ಮೇಲ್ಗಡೆ ಏನು ಹಿಟ್ಟಿನ ಅಂಶ ಇರ್ತೈತಲ್ಲ ಅದೆಲ್ಲ ಹೋಗ್ತೈತಿ. ನಾವು ನೆನೆ ಹಾಕಿದಾಗ ಸಾಬುದಾನಿ ಉದುರುದ್ರಾಗಿ ಬರ್ತೈತಿ. ಇದರ ರೀಸನ್ನಿಂದ ಈಗ ನಾನು ನೀರು ಹಾಕಿ ಒಂದು ಅರ್ಧ ತಾಸು ಇದನ್ನು ಕಂಪ್ಲೀಟ್ ನೀರೊಳಗೆ ನೆನೆಯಾಕೆ ಇಡಾತೀನಿ. ಈಗ ಇದ್ರೊಳಗಡೆ ಏನು ನೀರಿತ್ತಲ್ಲ ಆ ನೀರೆಲ್ಲ ತೆಗೆದು ಸೋಸ್ಕೊಂಡು ವಾಪಸ್ ಅದೇ ಡಬ್ರಿ ಒಳಗನೆ ಸಾಬುದಾನಿ ಎಲ್ಲ ಈಗ ನೆನೆಯಾಕೆ ಇಡಾತೀನಿ. ಇಲ್ಲಿ ನಾನು ಓವರ್ ನೈಟ್ ಇಡಾತೀನಿ, ಅಂದರೆ ರಾತ್ರಿನೇ ನೆನೆಯಾಕೆ ಇಡಾತೀನಿ. ಅಂದರೆ ಬೆಳಗಿನ ತನಕನೂ ಅಂದರೆ ಕರೆಕ್ಟಾಗಿ ನೆಂದಿರ್ತಾವೆ ಇವು ಕಾಳು. ಈ ಸದ್ಯ ಇದನ್ನ ನೆನೆಯಾಕೆ ಬಿಡ್ತೀನಿ ಬೆಳಗ್ಗೆ ತನಕನೂ. ಇಲ್ಲಿ ನಾನು ಸಾಬುದಾನಿ ನಿನ್ನೆ ರಾತ್ರಿನ ನೆನೆಯಾಕಿಟ್ಟಿದ್ದೆ. ಸಾಬುದಾನ ಇವನ್ನ ಹೆಂಗೆ ನೆನೆಯಾಕಿಡ್ಬೇಕಂಥೇಳಿ ಆಲ್ರೆಡಿ ನಾನು ಹೇಳೀನಿ. ಅದೇ ವೇ ಒಳಗೆ ನೀವು ನೆನೆಯಾಕಿಟ್ರೆ ಭಾಳ ಚಲೋ ಬರ್ತಾವೆ. ಇಲ್ಲಿ ನೀವು ನೋಡ್ಬೋದು ಎಷ್ಟು ಮಸ್ತ್ ಉದುರಾಗಿ ಬಂದಾವ ಅಂಥೇಳಿ. ಈ ಟೈಪನ್ನು ಬರಬೇಕು, ಈ ಟೈಪ್ ನೆನಿಬೇಕು, ಅಂದರೆ ಸಾಬುದಾನ ಸ್ಟಿಕ್ಸ್ ಚಲೋ ಬರ್ತೈತಿ. ಈಗ ಒಂದು ಪಾತ್ರೆ ತೊಗೊಂಡಿನಿ. ಈ ಪಾತ್ರೆ ಒಳಗೆ ಈಗ ನಾನು ಸಾಬುದಾನಿ ನೆನೆಯಾಕಿಟ್ಕೊಂಡಿದ್ದೆಲ್ಲ ಇಲ್ಲೇ ನೆನೆಸಿಟ್ಕೊಂಡಿದ್ದು ಸಾಬುದಾನಿ ಎಲ್ಲ ತಕ್ಕೊಂಡಿನಿ. ಒಂದು ಪಾತ್ರೆಗೆ 1 ಗ್ಲಾಸ್ ಸಾಬುದಾನಿಗೆ ಒಂದು ಅರ್ಧ ಗ್ಲಾಸ್ನಷ್ಟೇ ಶೇಂಗಾ ಹುರ್ಕೊಂಡು ಅದ್ರದ್ದು ಸಿಪ್ಪಿ ಸುಲಿದು ಫೈನ್ ಪೌಡ್ರ್ ಮಾಡಿ ಇಟ್ಕೊಂಡಿನಿ. ಈಗ ಈ ಪೌಡ್ರನ್ನ ಇದಕ್ಕೆ ಹಾಕ್ಕೊಳತ್ತೀನಿ. ಇಲ್ಲೇ 1 ಗ್ಲಾಸ್ ಸಾಬುದಾನಿಗೆ ಒಂದು ಅರ್ಧ ಗ್ಲಾಸ್ನಷ್ಟು ಶೇಂಗಾ ಆದ್ರೆ ಸಾಕಾಗ್ತೈತಿ. ಈಗ ಒಂದು ಅರ್ಧ ಗ್ಲಾಸ್ನಷ್ಟು ಶೇಂಗಾ ನಾನು ಫೈನ್ ಪೌಡ್ರ್ ಮಾಡಿ ಇಟ್ಕೊಂಡಿನಿ. ಅದನ್ನ ಹಾಕೀನೀಗ. 3 ಹಸಿಮೆಣ್ಸಿನ್ಕಾಯಿ ಹೆಚ್ಚಿಟ್ಕೊಂಡಿನಿ. ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳತ್ತೀನಿ. ಒಂದಿಷ್ಟು ಕೊತ್ತಂಬರಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿನಿ. ಕೊತ್ತಂಬರಿ ಹಾಕ್ಕೊಳತ್ತೀನಿ. 1 ಟೀ ಸ್ಪೂನ್ ಅಷ್ಟೇ ಉಪ್ಪನ್ನು ಹಾಕ್ಕೊಳತ್ತೀನಿ. ರುಚಿಗೆ ತಕ್ಕಷ್ಟೇ, ಹೆಚ್ಚಬೇಕಂದ್ರೆ ಹೆಚ್ಚು, ಕಡಿಮೆ ಬೇಕಂದ್ರೆ ಕಡಿಮೆ ಹಾಕ್ಕೋಬೋದು. ಒಂದು ಅರ್ಧ ಇಂಚಿನಷ್ಟು ಅಲ್ಲ ಸಣ್ಣದಾಗಿ ಹೆಚ್ಚಿಟ್ಕೊಂಡಿನಿ. ಅಲ್ಲ ಹಾಕ್ಕೊಳತ್ತೀನಿ, ಅಂದರೆ ಹಸಿ ಶುಂಠಿ. ಇಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಅಷ್ಟೇ ಖಾರ ಪುಡಿ ಹಾಕ್ಕೊಳತ್ತೀನಿ. ಈಗ ಆಲ್ರೆಡಿ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿಲ್ಲ, ಅದಕ್ಕೆ ಸ್ವಲ್ಪ ಹಾಕ್ಕೊಳತ್ತೀನಿ. ನಿಮಗೆ ಬೇಕಿದ್ರೆ ಹಾಕ್ಕೋಬೋದು, ಇಲ್ಲ ಹಸಿಮೆಣ್ಸಿನ್ಕಾಯಿನ ಜಾಸ್ತಿ ಹಾಕ್ಕೊಂಡ್ರು ನಡೀತೈತಿ. ಈಗ ಇದನ್ನೆಲ್ಲ ಕರೆಕ್ಟಾಗಿ ಈ ಟೈಪ್ ಮಿಕ್ಸ್ ಮಾಡ್ಕೊಳ್ಳೋಣಂತೆ. ಈ ಟೈಪ್ ಮಿಕ್ಸ್ ಮಾಡ್ಕೋದ್ರಿಂದ ಎಲ್ಲ ಪೂರ್ತಿ ಸಾಬುದಾನಾಗೂ ಶೇಂಗಾ ಪುಡಿ ಚೆಂದಂಗೆ ಹತ್ತೈತಿ. ಇದ್ರ ಜೊತೆಗೆ ಈಗ ಒಂದು ಅರ್ಧ ಲಿಂಬೆಹಣ್ಣನ್ನು ಹಿಂಡ್ಕೊಳತ್ತೀನಿ. ಈ ಲಿಂಬೆಹಣ್ಣಿನ ರಸ ಹಾಕೋದ್ರಿಂದಲ್ಲ ಮಸ್ತ್ ಟೇಸ್ಟಾಗಿ ಬರ್ತೈತಿ. ಹುಳಿ ಏನು ಅನ್ಸಂಗಿಲ್ಲ. ಅರ್ಧ ಬೇಕಂದ್ರೆ ಅರ್ಧ ಹಾಕ್ಬೋದು, ಇಲ್ಲ ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ಲಿಂಬು ಹಾಕ್ಕೊಂಡ್ರೂ ನಡೀತೈತಿ, ಟೇಸ್ಟ್ ಅನಿಸ್ತೈತಿ. ಇಲ್ಲಿ ನಾನು ಲಿಂಬೆಹಣ್ಣಿನ ರಸ ಹಾಕೀನಿ. ಲಿಂಬೆಹಣ್ಣಿನ ರಸ ಜೊತೆಗೆ ಮಿಕ್ಸ್ ಮಾಡ್ಕೊಳತ್ತೀನಿ. ಈಗ ಆಲ್ರೆಡಿ ಶೇಂಗಾ ಪುಡಿ ಏನು ಯೂಸ್ ಮಾಡೈತಲ್ಲ ಆ ಶೇಂಗಾ ಪುಡಿಯಿಂದ ಸ್ವಲ್ಪ ಬೈಂಡಿಂಗ್ ಬಂದಿರ್ತೈತಿ. ಅಂದರೂ ಫುಲ್ ಬೈಂಡಿಂಗ್ ಬರೋಂಗಿಲ್ಲ. ಇನ್ನೂ ಸ್ವಲ್ಪ ಬೈಂಡಿಂಗ್ ಬರಬೇಕಂದ್ರೆ ಇಲ್ಲಿ ನಾನು 2 ಆಲೂ ತೊಗೊಂಡಿನಿ. ಈ ಆಲೂನ ಆಲ್ರೆಡಿ ಕುದಿಸಿಟ್ಕೊಂಡಿನಿ. ಕುದಿಸಿ ಸಿಪ್ಪಿ ಸುಲಿದಿಟ್ಕೊಂಡಿನಿ. ಈಗ ಇದನ್ನು ಈ ಟೈಪ್ ಕಿವುಚಿ ಹಾಕ್ತೀನಂತೆ, ಅಂದರೆ ಕರೆಕ್ಟಾಗಿ ಅವು ಇದ್ರೊಳಗೆಲ್ಲ ಮಿಕ್ಸ್ ಆಗ್ತೈತಿ ಮಸಾಲ ಒಳಗೆ. ಇಲ್ಲೇ ಮೀಡಿಯಮ್ ಸೈಜ್ ಆಲೂ ಇದಾವೆ. ಜಾಸ್ತಿ ಆಲೂ ಏನು ಯೂಸ್ ಮಾಡೋಕೆ ಹೋಗ್ಬೇಡ್ರಿ. ಜಸ್ಟ್ ಬೈಂಡಿಂಗ್ಗೋಸ್ಕರ ಅಷ್ಟೇ ಇಲ್ಲಿ ನಾವು ಆಲೂನ ಯೂಸ್ ಮಾಡಿರ್ತೀವಿ. ಆಲೂ ಮತ್ತು ಶೇಂಗಾ ಪುಡಿಯಿಂದನೇ ಮೇನ್ ಬೈಂಡಿಂಗ್ ಬರೋದು ಇದಕ್ಕೆ. ಈ ಟೈಪ್ ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣಂತೆ. ಈಗ ಸ್ವಲ್ಪ ಟೇಸ್ಟ್ ನೋಡ್ತೀನಿ, ಉಪ್ಪು ಖಾರ ಕರೆಕ್ಟ್ ಆಗೈತಿ ಇಲ್ಲ ಅಂಥೇಳಿ. ಸ್ವಲ್ಪ ಏನೋ ಖಾರ ಕಡಿಮೆ ಅನ್ಸಾತೈತಿ, ಅದಕ್ಕಂಥೇಳಿ ಒಣ ಖಾರ ಪುಡಿ ಇನ್ನೂ ಸ್ವಲ್ಪ ಹಾಕ್ಕೋತೀನಿ. ಈಗ ಇದನ್ನೊಮ್ಮೆ ಈ ಟೈಪ್ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಮಿಕ್ಸ್ಚರ್ ಹೆಂಗೆ ರೆಡಿ ಆಗಬೇಕಂದ್ರೆ ಇಲ್ಲಿ ನಾವು ಏನು ತೊಗೋತೀವಲ್ಲ ಎಲ್ಲ ತೊಗೊಂಡು ಈ ಟೈಪ್
ಮಿಕ್ಸ್ ಮಾಡಿದಾಗ ಕರೆಕ್ಟಾಗಿ ಬೈಂಡಿಂಗ್ ಆಗಬೇಕು. ಈ ಟೈಪ್ ಬೈಂಡಿಂಗ್ ಬರಬೇಕು, ಉದುರು ಆಗಬಾರ್ದು. ಇನ್ ಕೇಸ್ ಅದು ಬೈಂಡಿಂಗ್ ಬಂದಿಲ್ಲ ಅಂದರೆ ನೀವು ಎಣ್ಣೆ ಒಳಗೆ ಹಾಕೋದ್ಕಿಂತ ಸಾಬುದಾನಿ ಎಲ್ಲ ಪೂರ್ತಿ ಬಿಚ್ಕೊಂಡ್ಬಿಡ್ತೈತಿ. ಅಟ್ಲೀಸ್ಟ್ ಇಷ್ಟಾದರೂ ನಿಮ್ಗೆ ಬೈಂಡಿಂಗ್ ಬರಬೇಕದು. ಇದು ಪೂರ್ತಿ ಮಿಕ್ಸ್ಚರಿಗೆ ರೆಡಿ ಆಗೈತಿ. ಈಗಲೇ ಉದ್ದದ್ದಾಗಿ ಈ ಟೈಪ್ ಎಲ್ಲನೂ ರೆಡಿ ಮಾಡಿ ಇಟ್ಕೋತೀನಂತೆ. ಈ ಟೈಪ್ ಸಣ್ಣ ಸಣ್ಣದಾಗಿ ಫಸ್ಟ್ ಮಾಡಿಕೊಂಡು ಇದನ್ನು ಈ ಟೈಪ್ ಪ್ರೆಸ್ ಮಾಡಿ ಹಿಂಗೆ ಎಲ್ಲ ಒನ್ ಬೈ ಒನ್ಗೆ ರೆಡಿ ಮಾಡಿ ಇಟ್ಕೋತೀನಂತೆ. ಸಾಬುದಾನ ಸ್ಟಿಕ್ಕೀಸ್ ಮಾಡೋಕೆ ಈಗ ನಾನು ಒಂದು ಬಾಳ್ಗೆ ಇಟ್ಕೊಂಡೀನಿ. ಅವನು ಫ್ರೈ ಮಾಡೋಕ್ಕಂಥೇಳಿ ಈಗ ಸ್ವಲ್ಪ ಆಯಿಲ್ ಹಾಕ್ಕೋತೀನಿ. ಈಗ ಹೈ ಫ್ಲೇಮ್ ಒಳಗೆ ಇಟ್ಕೊಂಡು ಫಸ್ಟ್ ಎಣ್ಣೆ ಬಿಸಿ ಮಾಡ್ಕೊಳತ್ತೀನಿ. ಈಗ ಇಲ್ಲೇ ಸಾಬುದಾನ ಪೂರ್ತಿ ಮಿಕ್ಸ್ಚರ್ ಇತ್ತಲ್ಲ, ಮಿಕ್ಸ್ಚರಿಂದ ಈ ಟೈಪ್ ಸ್ಟಿಕ್ಕೀಸನ್ನು ರೆಡಿ ಮಾಡಿ ಇಟ್ಕೊಂಡಿನಿ. ಈಗ ಎಣ್ಣೆ ಫುಲ್ ಗರಮಾಗಿ ಕಾದೈತಿ. ಇದೇ ಟೈಮಿಗೆ ನಾನು ಏನು ಸಾಬುದಾನ ಸ್ಟಿಕ್ಕೀಸ್ ರೆಡಿ ಮಾಡಿ ಇಟ್ಕೊಂಡಿಲ್ಲ ಅವನಿಗೆ ಫ್ರೈ ಮಾಡಕ್ಕೆ ಹಾಕಿರ್ತೀನಿ. ಫುಲ್ ಫಸ್ಟ್ ಹೈ ಫ್ಲೇಮ್ ಒಳಗನ ಹಾಕ್ಬೇಕು. ಇವನ್ನ ಫಸ್ಟ್ ಇವು ಕೆಳಗಡೆ ಕೂಡ್ತಾವೆ, ಹಾಕಿದ್ರೇ ಸ್ವಲ್ಪ ಫ್ರೈ ಆದಂಗೆ ತಾವು ಫುಲ್ ಮೇಲ್ಗಡೆ ಬಂದ್ಬಿಡ್ತಾವೆ. ಈಗ 1-2 ನಿಮಿಷನಷ್ಟು ಫುಲ್ ಹೈ ಫ್ಲೇಮ್ ಒಳಗೆ ಇವನ್ನ ಬೇಯಿಸ್ಕೊತೀನಿ. ಯಾಕಂದ್ರೆ ನಾವು ಫಸ್ಟ್ ಏನು ಹಾಕ್ತೀವಲ್ಲ ಕಾದಿದ ಎಣ್ಣೆ ಒಳಗೆ ಹಾಕೋದ್ಕಿಂತ ಎಣ್ಣೆ ಎಲ್ಲ ಫುಲ್ ತಣ್ಣಗಾಗಿಬಿಡ್ತೈತಿ. ಅದಕ್ಕಂತೇಳಿ ಸ್ವಲ್ಪ 1-2 ನಿಮಿಷ ಅಷ್ಟು ನೀವು ಫುಲ್ ಹೈ ಫ್ಲೇಮ್ ಒಳಗಡೆ ಫ್ಲೇಮ್ ಲೋ ಮಾಡಿ ಫ್ರೈ ಮಾಡ್ಕೊಳ್ತೀನಿ. ಇಲ್ಲಿ ಸಾಬುದಾನ ಸ್ಟಿಕ್ಕೀಸ್ ಎಲ್ಲ ಫ್ರೈ ಆದ್ವಂದ್ರೆ ಒಂದು ಅರ್ಧ ಫ್ರೈ ಆದರೂ ಸಾಕು. ಇವು ಕೆಳಗಡೆ ಇರೋಂಗಿಲ್ಲ, ಕೆಳಗಡೆ ಕುಂತಿದ್ವು ಎಲ್ಲ ಫುಲ್ ಮೇಲ್ಗಡೆ ಬಂದುಬಿಡ್ತಾವೆ. ಇವು ಮೇಲ್ಗಡೆ ಬರಾಕತ್ವು ಅಂದರೆ ಫ್ರೈ ಆಗಾಕತ್ತಾವ ಅಂಥೇಳಿ ಅರ್ಥ. ಈಗಿಲ್ಲೇ ಸಾಬುದಾನ ಸ್ಟಿಕ್ಕೀಸ್ ಎಷ್ಟು ಮಸ್ತಾಗಿ ರೆಡಿಯಾಗಿ ಬಂದಾವ ನೋಡ್ರಿ. ಈ ಸಾಬುದಾನ ಸ್ಟಿಕ್ಕೀಸ್ ಎಲ್ಲ ಸಣ್ಣವ್ರಿಗೂ ಭಾಳ ಇಷ್ಟ ಆಗ್ತೈತಿ, ದೊಡ್ಡವ್ರಿಗೂ ಭಾಳ ಇಷ್ಟ ಆಕೈತಿ. ಸಾಬುದಾನಿ ಅವಾಗವಾಗ ತಿನ್ಕೊಂತಿದ್ರೆ ಹೆಲ್ತಿಗೆ ಭಾಳ ಚಲೋ. ನೀವು ಸಾಬುದಾನದಿಂದ ಕಿಚಡಿ ಹೆಂಗೆ ಮಾಡೋದಂತ ಹೇಳೀನಿ, ಸಾಬುದಾನ ಉಪ್ಪಿಟ್ಟು ಹೆಂಗೆ ಮಾಡೋದಂತೂ ನಾ ವಿಡಿಯೋ ಮಾಡಿ ಹಾಕೀನಿ. ಈಗ ಇದು ಸಾಬುದಾನ ಸ್ಟಿಕ್ಕೀಸ್. ಇಷ್ಟು ಸಾಬುದಾನ ಸ್ಟಿಕ್ಕೀಸ್ ಅಂತೂ ಈಗ ರೆಡಿ ಆಗ್ಯಾವ. ಬಾಕಿವೆಲ್ಲ ಕರ್ಕೊಳ್ಳೋಣಂತೆ. ಈಗ ಆ ಸ್ಟಿಕ್ಕೀಸ್ ಎಲ್ಲ ಹೆಂಗೆ ಕರ್ಕೊಂಡಿರಲ್ಲ ಅದೇ ಟೈಪಿಗೆ ಬಾಕಿ ಎಲ್ಲವನ್ನು ಕರ್ಕೊತೀನಿ. ಇಲ್ಲಿ ನೋಡ್ರಿ, ಈಗ ಸಾಬುದಾನ ಸ್ಟಿಕ್ಕೀಸ್ ರೆಡಿ ಆಗ್ಯಾವ. ಇಲ್ಲಿ ನೋಡ್ರಿ ಸಾಬುದಾನ ಸ್ಟಿಕ್ಕೀಸ್ ಎಷ್ಟು ಕ್ರಿಸ್ಪಿಯಾಗಿ ಬಂದಾವ ಅಂಥೇಳಿ. ಈ ಸೌಂಡ್ ಮೇಲೆ ನಿಮ್ಗೆ ಅನ್ನಿಸ್ಬೋದು ಎಷ್ಟು ಕ್ರಿಸ್ಪಿಯಾಗಿ ಬಂದಾವ ಅಂಥೇಳಿ. ಕ್ರಿಸ್ಪಿಯಾಗಿ ಅಷ್ಟೆಲ್ಲ ಟೇಸ್ಟಾಗಿನೂ ಬಂದಿರ್ತಾವೆ.